ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾವು ಮಳೆಗಾಲದಲ್ಲಿ ಅಡೇನಿಯಂ ಗಿಡವನ್ನು ಮಳೆಯಿಂದ ಹೇಗೆ ರಕ್ಷಿಸಿಕೊಳ್ಳುತ್ತೇವೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕೆಲವು ಜನರಿಗಂತೂ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಗಿಡಗಳ ಮೇಲೆ ಪ್ರೀತಿ ಇರುವವರಿಗೆ ಮಳೆಗಾಲದಲ್ಲಿ ಅದು ಕೊಳೆತು ಹೋದರೆ ತುಂಬ ಬೇಸರ ಆಗುವುದು ಸಹಜ ಅಲ್ವೇ? ಹಾಗಾಗಿ ನಾವು ಈ ಗಿಡಗಳನ್ನೆಲ್ಲ ಈ ರೀತಿ ಸೋಲಾರ್ ಡ್ರೈಯರ್ ಒಳಗಡೆ ಇಡ್ತಾ ಇದ್ದೇವೆ. ಈಗ ನಾವು ಅಡೇನಿಯಂ ಗಿಡಗಳನ್ನು ತಂದದೆಲ್ಲ ಈ ಸೋಲಾರ್ ಡ್ರೈಯರ್ ಒಳಗಡೆ ಇಟ್ಟದ್ದು ನಾವು. ಯಾಕೆ ಅಂತ ಹೇಳಿದ್ರೆ ಮಳೆ ಜಾಸ್ತಿ ಬಿದ್ದರೆ, ಅಂದರೆ ಮಳೆಗಾಲದಲ್ಲಿ ಈ ಗಿಡಗಳಿಗೆಲ್ಲ ನೀರು ಜಾಸ್ತಿ ಆಗ್ತದೆ ಹೊರಗಡೆ ಇಟ್ಟರೆ. ಅದಕ್ಕೋಸ್ಕರ ಇಲ್ಲಿ ನಾವು ಇಟ್ಟುಕೊಳ್ಳೋದು. ನೋಡಿ, ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಈ ರೀತಿ ಪಾಟಲ್ಲಿ ಹಾಕಿದ್ದನ್ನು ಕೂಡ ಇಲ್ಲಿ ತಂದಿದ್ದೇನೆ. ಇದರ 4 ಗಿಡದ ತುದಿ ಕಟ್ ಮಾಡಿದ್ದೇನೆ. ಅದಲ್ಲಿ ಚಿಗುರಿ ಬರಲಿಕ್ಕೆ ಬೇಕಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡದ್ದು. ನೋಡಿ, ಇದು ಕೋಡು ಬೆಳೀಲಿಲ್ಲ. ಅದನ್ನು ಮೊದಲಿನ ಕೋಡು 2ರಲ್ಲಿ 1 ಬೆಳೆದಿದೆ. ಈಗ ಇದನ್ನು ಇದು ಒಡೆದಿದೆ ನೋಡಿ. ಇದು ನೋಡಿ, ಕೋಡನ್ನು ಪ್ಲಾಸ್ಟಿಕ್ ಗ್ಲಾಸ್ ಒಳಗೆ, ಅಂದರೆ ನಾವು ಫಂಕ್ಷನ್ಗಳಲ್ಲೆಲ್ಲ ಜ್ಯೂಸು ಎಲ್ಲ ಕುಡಿತೇವಲ್ಲ, ಆ ಥರದ ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ಇದೇ ರೀತಿ ಹೊಯ್ಗೆಲ್ಲ ಮೊನ್ನೆ ಕಳೆದ ವೀಡಿಯೋದಲ್ಲಿ ನೋಡಿರ್ಬೋದು ನೀವು. ಆದರೆ ಹೇಗೆ ಹಾಕಿದ್ದು ಅಂತ ಅದೇ ರೀತಿ ಮಿಕ್ಸ್ ಮಾಡಿ ಹಾಕಿ ಬೀಜ ಹಾಕಿಕೊಳ್ಳೋದು. ಹಾಗೆ ಹಾಕಿದ ಬೀಜಗಳದ ಗಿಡವೇ ಇದ್ಕೊಳ್ಳಿ ಇದೆಲ್ಲ. ನೋಡಿ, ಇದರ ಬುಡ ಕೂಡ ಈ ರೀತಿಯಾಗಿ ಇರ್ತದೆ. ಇದರೊಳಗಡೆ ಬಿಸಿ ಜಾಸ್ತಿ ಆಗೋದು ಹಾಗೆಂತ ಆಗೋದಿಲ್ಲ. ಅಂದರೆ ಬಿಸಿಲಿನ ವಾತಾವರಣ ಬೇಕಾದ ಕಾರಣ ನೋಡಿ, ಇದರೊಳಗಡೆ ಇಟ್ಟ ಮೇಲೆ ಮೊಗ್ಗು ಬಿಡಲಿಕ್ಕೆ ಶುರುವಾಗಿದೆ. ಇಟ್ಟು 1 ವಾರ ಆಯಿತು ನೋಡಿ. ಈಗ ನೋಡಿ, ಇದೆಲ್ಲದರಲ್ಲಿ ಕೂಡ ಮೊಗ್ಗು ಬರಲಿಕ್ಕೆ ಶುರುವಾಗಿದೆ. ಸೋಲಾರ್ ಡ್ರೈಯರ್ ಇದ್ದರೆ ಇದೊಂದು ಅನುಕೂಲ ಆಗ್ತದೆ. ಅದೇ ಇದು ನಮ್ಮ ಜಗಲಿಯ ಬದಿಯಲ್ಲಿ ಆಗಲಿ ನೀರಿನ ಡೈರೆಕ್ಟ್ ಬೀಳದಿದ್ದರೆ ಅದರ ಇಬ್ಬನಿಯಾಗೆ ನಾವು ಶೀರಣಿ ಹೊಡೆಯುವುದು ಅಂತ ಹೇಳ್ತೇವೆ. ಆ ರೀತಿ ಬಂದರೂ ಕೂಡ ಇಂಥ ಗಿಡಗಳಿಗೆ ಆಗೋದಿಲ್ಲ. ನೋಡಿ, ಎಲ್ಲದರಲ್ಲಿ ಕೂಡ ಈಗ ಮೊಗ್ಗು ಬಿಡಲಿಕ್ಕೆ ಶುರುವಾಗಿದೆ. ಇದು ಸೋಲಾರ್ ಡ್ರೈಯರ್ ಒಳಗಿದ್ದ ಕಾರಣ ಇದಕ್ಕೆ ಬಿಸಿಯ ವಾತಾವರಣ ಆಗ್ತದೆ. ಆದ ಕಾರಣ ಇದರೊಳಗಡೆ ಕೂಡ ಹೂ ಬರ್ತದೆ. ದಿವಾಸಲು ಬಿಸಿಲು ಆ ಥರ ಎಲ್ಲ ಇದ್ದರೆ 4 ದಿವಸಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು. ಮಳೆಗಾಲದಲ್ಲೇ ಇಡೀ ದಿವಸ ಮಳೆಯೇ ಬಂದುಕೊಂಡಿರ್ತದೆ ಅಂತಾದರೆ ವಾರಕ್ಕೊಮ್ಮೆ ನೀರು ಹಾಕಿದರೂ ಸಾಕು. ಇಡೀ ದಿವಸ ಮಳೆ ಬರುವುದು ಅಂತಂದರೆ ಇಲ್ಲಿಗೆ ನೀರು ಬೀಳೋದಿಲ್ಲಲ್ಲ. ಹಾಗಿರುವಾಗ ಇಲ್ಲಿ ಅಥವಾ ಬಿಸಿಲು ಇರುವುದಿಲ್ಲ. ನೀರು ಬೀಳದ ಕಾರಣ ನೀರಿರುವುದಿಲ್ಲ, ಬಿಸಿಲು ಬೀಳದ ಕಾರಣ ಆವಿಯಾಗಿ ಹೋಗುವುದಿಲ್ಲ. ಆದ ಕಾರಣ ಇದಕ್ಕೆ ವಾರ ಇಡೀ ಮಳೆ ಆ ಥರ ಎಲ್ಲ ಇದ್ದರೆ 1 ವಾರಕ್ಕೊಮ್ಮೆ ನೀರು ಕೊಟ್ಟರೂ ಸಾಕು. ನೋಡಿ, ಈ ಬೀಜದಿಂದ ಯಾವ ಕಲರಿನ ಹೂ ಬರುವ ಗಿಡ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ನೋಡಿ, ಇದನ್ನು ನಾನು ಈ 2 ಸೈಡನ್ನು ಹೀಗೆ ತೆಗೆದು ಬೀಜ ಲೋಟಕ್ಕೆ ಹಾಕಿಕೊಳ್ಳೋದು. ಪ್ಲಾಸ್ಟಿಕ್ ಲೋಟಕ್ಕೆ ಈ ಥರ ಬೀಜವನ್ನು ಹಾಕಿಕೊಳ್ಳೋದು. ಇದನ್ನು ಒಂದು ಕೋಡಿನಿಂದ ನೋಡಿ ತುಂಬ ಬೀಜಗಳು ಸಿಗ್ತದೆ. ಎಲ್ಲ ಬೀಜಗಳು ಕೆಲವು ಬಾರಿ ಮೊಳಕೆ ಬರೋದು ಅಂತ ಇಲ್ಲ. ಕೆಲವೊಂದು ಸಲ ಕೆಲವು ಬೀಜಗಳು ಮೊಳಕೆ ಬರ್ತದೆ. ಇದು ರೇಷ್ಮೆಯಾಗಿದೆ. ಬಹುಶಃ ಇದು ಈ ಬೀಜವನ್ನು ಗಾಳಿಯಲ್ಲಿ ಪ್ರಸಾರ ಮಾಡಲಿಕ್ಕೆ ಬೇಕಾಗಿ ಈ ಥರದ ಈ ಕೂದಲಿನ ಥರ ಇರೋದು ಕಾಣ್ತದೆ ಅದಕ್ಕೆ.
ನೋಡಿ ಇದು ಹಾರ್ತದೆ ಗಾಳಿಗೆ. ಬೀಜ ಮಾತ್ರ ತುಂಬ ಇರ್ತದೆ, ಒಂದು ಕೋಡಿನಲ್ಲಿ ಬೀಜ ತುಂಬ ಇರ್ತದೆ. ನೋಡಿ ಇದು ಗಟ್ಟಿ ಇಲ್ಲ, ಈ ಬೀಜ ಇದು ಹುಟ್ಟಲಿಕ್ಕಿಲ್ಲ. ನೋಡಿ ಇದು ಮೆತ್ತಾಗಿದೆ, ಕೆಲವೊಂದು ಬೀಜ ಗಟ್ಟಿ ಇದೆ, ಅಂಥ ಬೀಜಗಳು ಮೊಳಕೊಡಿಯುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.